ವಾರದಲ್ಲಿ 4 ದಿನ ಕುಡೀರಿ ಈ ಡ್ರಿಂಕನ್ನು. ನಿಮ್ಮ ಹೊಟ್ಟೆಯ ಸುತ್ತ ಇರುವಂತಹ ಕೊಬ್ಬು, ನಿಮ್ಮ ದೇಹದಲ್ಲಿ ಇರುವ ಕೆಟ್ಟ ಕೊಬ್ಬು ಕರಗಿ ಹೋಗುತ್ತೆ ಸ್ನೇಹಿತರೆ. ಹೌದು, ಸಿಂಪಲ್ ಡ್ರಿಂಕ್ ಇದು. ನಿಮ್ಮ ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಈ ಡ್ರಿಂಕನ್ನು ರೆಡಿ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಆರೋಗ್ಯಕ್ಕೂ ಒಳ್ಳೆಯದು, ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ ನಿಮ್ಮ ದೇಹದ ತೂಕ ಕಡಿಮೆ ಆಗುತ್ತೆ. ಹೌದು, ನಿಮಗೆ ಈ ಒಂದು ಡ್ರಿಂಕಿಂದ ಡೈಜೆಷನ್ ಕೂಡ ಇಂಪ್ರೂವ್ ಆಗುತ್ತೆ, ಜೊತೆಗೆ ನಿಮ್ಮ ಒಂದು ದೇಹದಲ್ಲಿ ಇರುವಂತಹ ಟಾಕ್ಸಿನ್ಸ್ ಕೂಡ ಹೊರಗಡೆ ಹೋಗುತ್ತೆ. ಮೊದಲು ನಾನು ಒಂದು ಬೌಲ್ನ ತೊಗೊಂಡಿದ್ದೀನಿ. ಅದಕ್ಕೆ ಮೊದಲನೇದಾಗಿ ಕೇವಲ ಅರ್ಧ ಚಮಚದಷ್ಟು ಸೋಂಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ನಮ್ಮ ಜೀರ್ಣಕ್ರಿಯೆಯನ್ನು ವೃದ್ಧಿ ಮಾಡುತ್ತೆ, ಕೆಟ್ಟ ಕೊಬ್ಬನ್ನು ಕರಗಿಸುತ್ತೆ, ಹೊಟ್ಟೆಯ ಭಾಗದ ಕೊಬ್ಬು ಕರಗೋದಕ್ಕೆ ಸಹಾಯ ಮಾಡುತ್ತೆ. ನಂತರ 1/4 ಚಮಚದಷ್ಟು ಜೀರಿಗೆಯನ್ನು ತೊಗೊಂಡಿದ್ದೀನಿ. ಜೀರಿಗೆ ಕೂಡ ಅಷ್ಟೇ ಡೈಜೆಷನ್ ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಜೊತೆಗೆ ಕೊಬ್ಬನ್ನು ಕರಗಿಸೋದಕ್ಕೆ, ದೇಹದ ಟಾಕ್ಸಿನ್ಸ್ ಹೊರಗಡೆ ಹೋಗೋದಕ್ಕೆ ಸಹಾಯ ಮಾಡುತ್ತೆ. ನಂತರ ಓಂ ಕಾಳು, ಅದನ್ನು ಅಷ್ಟೇ ಸ್ವಲ್ಪ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಓಂ ಕಾಳು ಕೂಡ ಅಷ್ಟೇ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಜೊತೆಗೆ 2 ಲವಂಗ ಕೂಡ ನಮ್ಮ ದೇಹದಲ್ಲಿ ಇರುವಂತಹ ಕೆಟ್ಟ ಕೊಬ್ಬು ಕರಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದೆಲ್ಲವನ್ನು ಸ್ವಲ್ಪ ನೀರನ್ನು ಹಾಕಿ ವಾಶ್ ಮಾಡ್ಕೊಂಬಿಡೋಣ. ರಾತ್ರಿ ನೀವು ಇದನ್ನು ನೆನೆಸಿಡಬೇಕು, ಬೆಳಗ್ಗೆ ಇದನ್ನು ಸೇವನೆ ಮಾಡಬೇಕು. ನಂತರ ಇದಕ್ಕೆ ನೀವು ಫಿಲ್ಟರ್ ವಾಟರನ್ನು ಹಾಕ್ಕೊಂಡು ಇಡೀ ರಾತ್ರಿ ನೆನೆಸಿಡಬೇಕು. ಇದನ್ನು 1 ಲೋಟ ಆಗುವಷ್ಟು, ಅಂದರೆ ನಿಮಗೆ ಬೆಳಗ್ಗೆ ಕುಡಿಯೋದಕ್ಕೆ ನೀರು ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಂಡು ಅಷ್ಟು ನೀರನ್ನು ಹಾಕಿಬಿಟ್ಟು ಬೆಳಗ್ಗೆ ಇದನ್ನು ಸೇವನೆ ಮಾಡಿ. ತುಂಬಾ ಒಳ್ಳೆಯದು. ವಾರದಲ್ಲಿ 4 ದಿನ ಕುಡಿದು ನೋಡಿ, ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಇದ್ರ ಜೊತೆಗೆ ನಿಮ್ಮ ಡಯಟ್ ಕೂಡ ತುಂಬ ಚೆನ್ನಾಗಿರಬೇಕು ಸ್ನೇಹಿತರೆ. ಹೌದು, ಹೊರಗಡೆ ಫುಡ್ಡು, ಅನ್ಹೆಲ್ದಿ ಫುಡ್ಡು, ತುಂಬ ಸ್ವೀಟ್ ಇರುವಂಥದ್ದು, ತುಂಬ ಫ್ಯಾಟ್ ಇರುವಂಥ, ಅಂದರೆ ಕೆಟ್ಟ ಕೊಬ್ಬು ಇರುವಂಥದ್ದು, ಈ ರೀತಿಯ ಫುಡ್ಗಳನ್ನ ಅವಾಯ್ಡ್ ಮಾಡಿ ಟೈಮ್ ಟು ಟೈಮ್ ಕರೆಕ್ಟಾಗಿ ಊಟ ಮಾಡಿ. ನಿಮ್ಮ ಊಟದಲ್ಲಿ ಹೆಚ್ಚು ತರಕಾರಿಗಳಿರಲಿ. ಹೊರಗಡೆ ಫುಡ್ಡನ್ನು ತಿನ್ನೋದ್ರ ಬದಲು, ಹೊರಗಡೆ ಸ್ನ್ಯಾಕ್ಸನ್ನು ತಿನ್ನೋದ್ರ ಬದಲು, ನೀವು ಅನ್ಹೆಲ್ದಿ ಸ್ನ್ಯಾಕ್ಸನ್ನು ತಿನ್ನೋದ್ರ ಬದಲು ಒಳ್ಳೆ ಫ್ರೂಟ್ಸು ಅಥವಾ ಸಲಾಡ್ಸು ಈ ರೀತಿ ತಿನ್ನೋದಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ಪ್ರತಿ ಅರ್ಧ ಗಂಟೆಗೊಮ್ಮೆ ನೀರನ್ನು ಕುಡಿತಾ ಇರಿ. ಊಟ ಆಗಿದ ನಂತರ ಸ್ವಲ್ಪ ಬೆಚ್ಚಗಿರೋ ನೀರನ್ನು ಕುಡೀರಿ. ಈ ರೀತಿ ಸಿಂಪಲ್ ಟಿಪ್ಸ್ಗಳನ್ನ ಫಾಲೋ ಮಾಡಿ ನೋಡಿ. ಇಡೀ ರಾತ್ರಿ ಇದನ್ನು ನಾನು ನೆನೆಸಿಟ್ಟಿದ್ದೆ. ಈಗ ಇದನ್ನು ಫಿಲ್ಟ್ರ್ ಮಾಡ್ಕೊಳ್ಳೋಣ. ಇದನ್ನು ನೀವು ಬಿಸಿ ಮಾಡಿ ಕೂಡ ಕುಡಿಬಹುದು, ಇಲ್ಲಾಂದರೆ ಹಾಗೇನೂ ಕುಡಿಬಹುದು, ಏನೂ ತೊಂದರೆ ಇಲ್ಲ. ನಿಮ್ಗೆ ಯಾವ ರೀತಿ ಇಷ್ಟನೋ ಹಾಗೆ ಕುಡೀರಿ. ನೀವೇನಾದರೂ ಬಿಸಿ ಮಾಡ್ತೀರಾ ಅಂತಂದರೆ ಬಿಸಿ ಮಾಡಿ, ಸ್ವಲ್ಪ ಬಿಸಿ ಕಡಿಮೆ ಆದಮೇಲೆ ಇದಕ್ಕೆ ನಿಂಬೆ ರಸವನ್ನು ಹಾಕ್ಕೊಳ್ಳಿ. ನಾನಿವಾಗ ಹಾಗೆ ನಿಂಬೆ ರಸವನ್ನು ಸ್ವಲ್ಪ ಪ್ರಮಾಣದಲ್ಲಿ, ಅಂದರೆ ಒಂದು 3 ಡ್ರಾಪ್ ನಿಂಬೆ ರಸವನ್ನು ಹಾಕ್ಕೊಳ್ತೀನಿ. ನಿಂಬೆಹಣ್ಣಿನ ರಸವನ್ನು ಹಾಕೋದ್ರಿಂದ ನಮ್ಮ ಡೈಜೆಷನ್ ಚೆನ್ನಾಗಿ ಆಗುತ್ತೆ. ಅದರಲ್ಲಿರುವಂತಹ ವಿಟಮಿನ್ ಸಿ ನಮಗೆ ತುಂಬಾ ಒಳ್ಳೆಯದು. ಜೊತೆಗೆ ನಮ್ಮ ದೇಹದ ಕೊಬ್ಬು ಕರಗೋದಕ್ಕೂ ಅದು ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೆ ಒಂದು 2-3 ಡ್ರಾಪ್ ಹಾಕ್ಕೊಳ್ಳಿ. ಇದನ್ನು ನೀವು ಬೆಳಗ್ಗೆ ಎದ್ದಿದ ತಕ್ಷಣ ಸ್ವಲ್ಪ ಖಾಲಿ ಹೊಟ್ಟೆಗೆ ನೀರನ್ನು ಕುಡಿದ್ಬಿಡಿ. ನಾರ್ಮಲ್ ವಾಟರ್ ಅಥವಾ ಬೆಚ್ಚಗಿರೋ ನೀರನ್ನು ಕುಡಿದು ಒಂದು 1/4 ಗಂಟೆ ಬಿಟ್ಟು ಇದನ್ನು ನೀವು ಕುಡಿಬೇಕು. ನಿಮ್ಗೆ ಎಷ್ಟು ಪ್ರಮಾಣದಲ್ಲಿ ಕುಡಿಯೋದಕ್ಕೆ ಸಾಕಾಗುತ್ತೋ ಅಷ್ಟನ್ನು ಮಾತ್ರ ಪ್ರಿಪೇರ್ ಮಾಡ್ಕೊಳ್ಳಿ ನೀವು. ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ಎಲ್ಲರೂ ಇದನ್ನು ಸೇವನೆ ಮಾಡ್ಬೋದು. ಮಗು ಆಗಿದೆ, ಡೆಲಿವರಿ ಆಗಿದೆ, ಈಗ ದಪ್ಪ ಆಗಿಬಿಟ್ಟಿದ್ದೀನಿ ಅನ್ನೋರು ಕೂಡ ಕುಡಿಬಹುದು, ಏನೂ ಸಮಸ್ಯೆ ಉಂಟಾಗೋದಿಲ್ಲ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಒಂದು ಒಳ್ಳೆ ವಿಡಿಯೋ ಜೊತೆ ಭೇಟಿಯಾಗೋಣ. ಥ್ಯಾಂಕ್ ಯು.